ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆಯನ್ನ ದುರುಪಯೋಗ ಮತ್ತು ಕಳ್ಳತನದ ಪ್ರಕರಣದ ಕುರಿತಂತೆ ವಿಶೇಷ ತನಿಖಾ ತಂಡ ನಡೆಸಿರುವ ಪ್ರಾಥಮಿಕ ತನಿಖೆಯಲ್ಲಿ ಭಾರಿ ಅಕ್ರಮಗಳು ನಡೆದಿರುವಂತದ್ದು ದೃಢಪಟ್ಟಿದ್ದು ಒಟ್ಟು 70 ಬಾರಿ ಕಳ್ಳತನ ನಡೆದಿರುವಂತದ್ದು ಬಯಲಾಗಿದೆ. ದೇವಸ್ಥಾನಕ್ಕೆ ಬಂದ ಭಕ್ತರು ಕಾಣಿಕೆಯನ್ನ ಎಣಿಕೆ ಮಾಡುವ ಪ್ರಕ್ರಿಯೆಯಲ್ಲಿ ದೊಡ್ಡ ಮಟ್ಟದ ಕಳ್ಳತನವಾಗಿದೆ ಎನ್ನುವ ಮಾಹಿತಿ ಲಭಿಸಿದ್ದು, ಲಭ್ಯವಿರುವ ಸಿಸಿಟಿವಿ ದೃಶ್ಯಾವಳಿಗಳ ಪ್ರಕಾರ ಏಪ್ರಿಲ್ 27ರಿಂದ ಜೂನ್ 5ರ ನಡುವಿನ ಅವಧಿಯಲ್ಲೇ ಕನಿಷ್ಠ 70 ಬಾರಿ ಕಾಣಿಕೆ ಹಣ ಎಗರಿಸಲಾಗಿದೆ. ಎಣಿಕೆ ಕಾರ್ಯದಲ್ಲಿ ತೊಡಗಿದ್ದ ಕೆಲವು ಸಿಬ್ಬಂದಿಗಳು ಅತ್ಯಂತ ಚಾಣಾಕ್ಷತನದಿಂದ ನೋಟುಗಳನ್ನ ಬಚ್ಚಿಡ್ತಾ ಇರುವಂತದ್ದು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ದೇವಸ್ಥಾನದ ಭದ್ರತಾ ವ್ಯವಸ್ಥೆ ಮತ್ತು ಉಸ್ತುವಾರಿಯಲ್ಲಿ ಉಂಟಾಗಿದ್ದ ಗಂಭೀರ ಲೋಪಗಳ ಕಾರಣದಿಂದಾಗಿಯೇ ಈ ಕಳ್ಳತನವು ನಡೆದಿದೆ ಎನ್ನುವ ಮಾಹಿತಿ ತನಿಖೆಯಲ್ಲಿ ಹೊರಬಿದ್ದಿದೆ. ಸಿಸಿಟಿವಿ ದೃಶ್ಯಗಳಲ್ಲಿ ಸಿಬ್ಬಂದಿಗಳು ನೋಟುಗಳ ಕಟ್ಟುಗಳನ್ನ ಹಾಗೂ ಬಿಡಿ ನೋಟುಗಳನ್ನ ತಮ್ಮ ಬಟ್ಟೆ ಹಾಗೂ ಶೂಗಳ ಒಳಗೆ ಬಚ್ಚಿಟ್ಟುಕೊಳ್ತಾ ಇರುವಂತದ್ದು ಪತ್ತೆಯಾಗಿದೆ. ಈ ವ್ಯವಸ್ಥಿತ ಅಕ್ರಮದಲ್ಲಿ ಪ್ರಮುಖವಾಗಿ ಅವಿನಾಶ್ ಶುಕ್ಲಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ಅನುಕಲ್ಪ್ ಮಿಶ್ರಾ, ನವಕುಶ್ ಮಿಶ್ರಾ ಮತ್ತು ರಾಮ್ ಶಂಕರ್ ಮಿಶ್ರಾ ಎಂಬ 6 ಜನ ನೌಕರರು ನೇರವಾಗಿ ಭಾಗಿಯಾಗಿದ್ದಾರೆ ಎಂದು ತನಿಖೆ ತಿಳಿಸಿದೆ. ಸಿಸಿಟಿವಿ ದೃಶ್ಯಾವಳಿಗಳು ಏಪ್ರಿಲ್ 24ಕ್ಕಿಂತ ಮುಂಚಿನ ಅವಧಿಗೆ ಲಭ್ಯವಿಲ್ಲದ ಕಾರಣ ಇದಕ್ಕೂ ಮೊದಲು ಎಷ್ಟು ಬಾರಿ ಇಂತಹ ಕಳ್ಳತನ ನಡೆದಿದೆ ಎಂಬ ನಿಜವಾದ ಸಂಖ್ಯೆಯನ್ನ ಅಂದಾಜಿಸಲು ಸಾಧ್ಯವಾಗಿಲ್ಲ. ವಿಶೇಷ ತನಿಖಾ ತಂಡ ರಚನೆಯಾಗುವ ಮುನ್ನವೇ ರಾಮ ಜನ್ಮಭೂಮಿ ಟ್ರಸ್ಟ್ ಶಂಕಿತ ಸಿಬ್ಬಂದಿಗಳಿಂದ ಸುಮಾರು 78.94 ಲಕ್ಷ ರೂಪಾಯಿ ನಗದು, ವಿದೇಶಿ ಕರೆನ್ಸಿ ಮತ್ತು ಇತರ ಅಮೂಲ್ಯ ವಸ್ತುಗಳನ್ನು ವಶಪಡಿಸಿಕೊಂಡಿತ್ತು. ಇದರೊಂದಿಗೆ ಜೂನ್ 4ರಂದು ಮತ್ತೊಂದು ಕಡೆ ಪ್ರತ್ಯಕ್ಷವಾಗಿ 2.25 ಲಕ್ಷ ರೂಪಾಯಿಗಳನ್ನು ಜಪ್ತಿ ಮಾಡಲಾಗಿತ್ತು. ಟ್ರಸ್ಟ್ ಮತ್ತು ಬ್ಯಾಂಕ್ ನಡುವೆ ಇರಬೇಕಾಗಿದ್ದ ಪ್ರಾಮಾಣಿಕ ಕಾರ್ಯಾಚರಣೆ ಪ್ರಕ್ರಿಯೆಯನ್ನ ಸರಿಯಾಗಿ ಪಾಲಿಸದ ಕಾರಣವೇ ಕಳ್ಳತನಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ಎಸ್ಐಟಿ ಹೇಳಿದೆ. ಟ್ರಸ್ಟ್ನ ಹಿರಿಯ ಅಧಿಕಾರಿ ಅನಿಲ್ ಮಿಶ್ರಾ ಅವರು ಈ ನಿಯಮಾವಳಿಗಳ ಮೇಲ್ವಿಚಾರಣೆ ನಡೆಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ವರದಿಯಲ್ಲಿ ಹೇಳಲಾಗಿದೆ.